ಫೈನಲಿ ನಾವು ಸ್ಕೂಬಾ ಮಾಡಕ್ಕೆ ಸಮುದ್ರ ತೀರಕ್ಕೆ ಬಂದ್ವಿ. ನಾವು ಹೋಗಬೇಕಾಗಿರೋ ಬೋಟ್ ಇದೆ. ಆಮೇಲೆ ಬೋಟ್ ಹತ್ತಕ್ಕಿಂತ ಮುಂಚೆ ಅಲ್ಲೊಂದು ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ. ಅದು ಆಫೀಸ್ ಒಳಗೆ ಒಂದು ಫಾರ್ಮ್ ಕೊಡ್ತಾರೆ ನಮ್ಗೆ. ಆ ಫಾರ್ಮ್ನ ಫಿಲಪ್ ಮಾಡಬೇಕು. ಅಂದ್ರೆ ನಮ್ಗೆ ಏನಾರ ಡಿಸೀಸ್ ಹೆಲ್ತ್ ಡಿಸೀಸ್ ಏನಾದ್ರು ಇದ್ರೆ ಅದೆಲ್ಲ ಫಿಲಪ್ ಮಾಡೋದು ಇರುತ್ತಲ್ಲಿ. ಸೊ ಏನಿರುತ್ತೆ ಅದನ್ನೆಲ್ಲ ಬರೆದು ಕೊಡಬೇಕಲ್ಲಿ. ಅದನ್ನು ಫಾರ್ಮ್ ಎಲ್ಲ ಫಿಲಪ್ ಮಾಡ್ಕೊಟ್ಟು ಬಂದು ನಾವು ಬೋಟ್ ಹತ್ಕೊಂಡ್ವಿ. ಇವ್ರು ಬಂದು ಒನ್ ಆಫ್ ದ ಟ್ರೈನಿ ಇದ್ರು. ಇವ್ರು ನಮ್ಗೆ ಯಾವ ಥರ ನೀರೊಳಗೆ ಸರ್ವೈವ್ ಆಗ್ಬೇಕು ಅನ್ನೋದನ್ನೆಲ್ಲನೂ ನೀಟಾಗಿ ಹೇಳ್ಕೊಟ್ರು ಪಾಪ. ಭಾಳ ಚಲೋ ಇದ್ರು. ಅಲ್ಲಿದ್ದವರೆಲ್ಲ ಟ್ರೈನಿಗಳು ಅಂಕರ್ ಭಾಳ ಚಲೋ ಇದ್ರು. ಆಮೇಲೆ ನಮ್ಮ ಸ್ಕೂಬಾ ಮಾಡಿಸೋ ಟ್ರೈನಿಗಳೂ ಭಾಳ ಚಲೋ ಇದ್ರು. ನಮ್ಮ ಜೊತೆ ಬಂದವರೆಲ್ಲರೂ ಆಲ್ಮೋಸ್ಟ್ ಆಲ್ ಯಂಗ್ಸ್ಟರ್ಸೇ ಇದ್ದರು. ಮಿಡ್ ಏಜ್ದವರು ಓಲ್ಡ್ ಏಜ್ದವ್ರು ಅಂಕರ್ ಯಾರೂ ಬಂದಿದ್ದಿಲ್ಲ. ಎಲ್ಲರೂ ನಾವು ಒಂದು ಯಂಗ್ಸ್ಟರ್ಸ್ ಹೋಗಿದ್ವಿ ಎಲ್ಲರೂ ಅಲ್ಲಿ. ಆಮೇಲೆ ನಮ್ಗೆ ಬೋಟ್ ಒಳಗೆ ಲಾಂಗ್ ಜರ್ನಿ ಆಗುತ್ತೆ ಅಂದ್ಬಿಟ್ಟು ಅವರ ನಮ್ಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಟ್ಟಿದ್ರು. ಸ್ವಲ್ಪ ಒಂದು ಆರೆಂಜು ಜ್ಯೂಸು ಬಿಸ್ಕೆಟ್ ಕೊಟ್ಟಿದ್ದರು. ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದರು. ಸೊ ಒಂದಿಷ್ಟು ಜನ ಹೋಗ್ಬೇಕಂದ್ರೆ ತಿಂದರು, ಒಂದಿಷ್ಟು ಜನ ಇಟ್ಕೊಂಡಿದ್ರು. ನಮ್ಗಂದು ಕರಿ ಮೊದಲು ವಾಮಿಟ್ ಬೇರೆ ಆಗ್ತೈತೆ ಅಂತ ಅಂದಿದ್ರಲ್ಲ. ಸೊ ನಾನಂತೂ ಅಂಜಿ ಏನೂ ತಿಂದಿದ್ದಿಲ್ಲ. ಅದು ಹಂಗೆ ಇಟ್ಕೊಂಡಿದ್ವಿ. ಆಮೇಲೆ ಒಳಗೆ ಹೋದಂಗೆ ದೂರಕ್ಕೆ ಹೋದಂಗೆ ಸಮುದ್ರದ ಪೂರ್ತಿ ಯಾವ ಕಡೆ ನೋಡಿದ್ರೂ ಸುತ್ತಮುತ್ತಲೂ ಸಮುದ್ರನ ಕಾಣಿಸಾತಿತ್ತು. ಆಮೇಲೆ ಎಲ್ಲ ಪ್ಲೇಸನ್ನು ಮುಚ್ಕೊಂಡು ಹೋಗ್ಬಿಡ್ತು. ಯಾವ ಸೈಡ್ ನೋಡಿದ್ರೂ ಒಂದೀಟು ಏನೂ ಕಾಣಿಸಾತಿದ್ದಿಲ್ಲ. ಅಲ್ಲೊಂದು ಇಲ್ಲೊಂದು ಚಿಕ್ಕ ಚಿಕ್ಕ ಐಲ್ಯಾಂಡ್ ಕಾಣಿಸಾತಿದ್ವು ಸಮುದ್ರದ ಮಧ್ಯ. ಇದು ಅದ್ರೊಳಗೆ ಒಂದು ಇಲ್ಲಿ ನಿಮ್ಗೆ ತೋರ್ಸಾತಿದ್ದು ನೀರು ಅನ್ಕಾರಿ ಫುಲ್ ಈ ಥರ ಇತ್ತು. ಅಲೆಗಳು ಈ ಥರ ಬರಾತಿದ್ವು. ಯಾಕಂದ್ರೆ ನಾವು ಅಲ್ಲಿ ಆಫೀಸಿಂದ ಅಲ್ಲಿ ಬಿಟ್ಟು ಅಲ್ಲಿ ಬೋಟ್ ಹತ್ಕೊಂಡ್ವಲ್ಲ, ಅಲ್ಲಿಂದ ನೇತ್ರಾಣಿ ಐಲ್ಯಾಂಡ್ ಬಂದು 1 ಅವರ್ ಜರ್ನಿ ಐತಿ. ಕರೆಕ್ಟಾಗಿ 1 ಅವರ್ ಜರ್ನಿ ಐತಿ. ನಾನು ಟೈಮ್ ನೋಡಿದ ಪ್ರಕಾರ ನಾವು 1:10 ಅಲ್ಲಿಂದ ಬಿಟ್ಟಿದ್ದು. 1 ಗಂಟೆ 10 ನಿಮಿಷ ಆಗಿತ್ತು ನಾವು ಬೋಟ್ ಹತ್ತಿದಾಗ. ವಾಪಸ್ ನಾವು ನೇತ್ರಾಣಿ ಐಲ್ಯಾಂಡ್ಗೆ ಹೋಗಿ ಇಳಿದಾಗ 2 ಗಂಟೆ 10 ನಿಮಿಷ ಆಗಿತ್ತು. ಇದು ಬಂದು ಅದರೊಳಗೆ ಒನ್ ಆಫ್ ದ ಮಿನಿ ಐಲ್ಯಾಂಡ್. ಇದು ಮಿನಿ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ನಾವು ಹೋಗ್ಬೇಕಂದ್ರೆ ಭಾಳ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫೈನಲಿ ನಾವು ಹೋಗ್ಬೇಕಾಗಿರೋ ನೇತ್ರಾಣಿ ಐಲ್ಯಾಂಡ್ ಇಲ್ಲಿಂದ ಈ ಥರ ಕಾಣಿಸಾತೈತಿ. ನಾವು ಇಲ್ಲಿ ಕಾಣಿಸಾತೈತಲ್ಲ ಇದು ನೇತ್ರಾಣಿ ಐಲ್ಯಾಂಡು. ಸೊ ನಾವು ಹತ್ರಕ್ಕೆ ಹೋದಾಗ ಇದು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ. ನೋಡಿರಿ, ಫೈನಲಿ ಇದೆ. ನಾವು ಫೈನಲಿ ಬಂದ್ವಿ ನೇತ್ರಾಣಿ ಐಲ್ಯಾಂಡ್ಗೆ. ಸ್ವಲ್ಪ ದೂರದಿಂದ ನೋಡಿದಾಗ ಈ ಥರ ಕಾಣಿಸಾತಿತ್ತು. ಆಮೇಲೆ ಎಲ್ಲರೂ ಗುಟ್ಲೆಕ್ನಂದ್ರೆ ಯಾರು ಬೋಟ್ ಒಳಗೆ ಕುತ್ಕೋಬೇಡ್ರಿ, ವಾಮಿಟ್ ಆಗುತ್ತೆ. ಅದಕ್ಕೆ ಲೀಸ್ಟ್ ಪ್ರಕಾರ ಅವರು ನಮ್ಗೆ ಸ್ಕೂಬಾ ಮಾಡ್ಸಾತಿದ್ರು. 2 ಜನನಂತ ಕರೆದ್ಬಿಟ್ಟು ಸ್ಕೂಬಾ ಮಾಡ್ಸಾತಿದ್ರು. ಮಿಕ್ದವ್ರೆಲ್ಲರೂ ಈ ಕಡೆ ಸ್ವಿಮ್ಮಿಂಗ್ ಮಾಡ್ಕೋರಿ ಅಂತಂದು ಎಲ್ಲರಿಗೂ ಒಂದೊಂದು ಲೈವ್ ಜಾಕೆಟ್ ಕೊಟ್ಟಿದ್ರು. ಸೊ ನಾವು ಅಲ್ಲಿರೋರ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರೋದಿಲ್ಲ. ಒಬ್ರಿಗಿಬ್ರಿಗೇನೋ ಅಷ್ಟು ಬರ್ತಿತ್ತು. ಉಳ್ಕಿದ್ದವ್ರಿಗೆ ಯಾರಿಗೂ ಬರ್ತಿದ್ದಿಲ್ಲ ಸ್ವಿಮ್ಮಿಂಗ್. ನೋಡಿರಿ ಫಿಶ್ ಎಲ್ಲ ಯಾವ ಥರ ಕ್ಲಿಯರಾಗಿ ಕಾಣಿಸತ್ತವೆ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ನೀರಿದ್ದು ಅಂತಂದ್ರೆ ಅಷ್ಟು ಚೆನ್ನಾಗಿದ್ದು. ಫಿಶ್ ಅನ್ಕರಿ ಕಾಲೊಳಗೆ ಬರತ್ತಿದ್ದು. ಸೊ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ನೀರೊಳಗೆ ಇಳಿದು ಸ್ವಿಮ್ ಮಾಡತ್ತಿದ್ವಿ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಬರೋದಿಲ್ಲ, ಆದರೂ ಎಲ್ಲರೂ ಸೈಕಲ್ ಹೊಡಿತೀವಲ್ಲ ನಾವು, ಆ ಥರ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ರು ನಮ್ಗೆ. ಅದನ್ನು ಟ್ರೈ ಮಾಡಿದ್ವಿ. ಸೊ ಮುಳುಗಲಿಲ್ಲ ನೀರೊಳಗೆ. ಇಲ್ಲಿ ನೋಡ್ತಿರ್ಬೋದು ಅವರೆಲ್ಲ ಅಲ್ಲಿ ಸ್ಕೂಬಾ ಮಾಡ್ಸಾತ್ಗ ಈ ಕಡೆ ಎಲ್ಲ ಕರ್ಕೊಂಬರತ್ತಿದ್ರು. ಇವ್ರು ಯಾರಿಗೂ ಬರೋದಿಲ್ಲ ಸ್ವಿಮ್ಮಿಂಗ್, ಆದರೂ ಎಷ್ಟು ದೂರ ಹೋಗಿ ಮಾಡತ್ತಾರೆ. ಭಾಳ ಎಂಜಾಯ್ ಮಾಡಿದ್ವಿ. ಭಾಳ ಎಂಜಾಯ್ಮೆಂಟ್ ಆಗುತ್ತೆ. ಎಷ್ಟು ನೆಮ್ಮದಿ ಸಿಗುತ್ತೆ ಅಂತಂದ್ರೆ ಮನಸ್ಸಿಗೆ ಅಷ್ಟು ಚಲೋ ನೆಮ್ಮದಿ ಸಿಗುತ್ತೆ. ಸೊ ನಾನು ಸ್ವಿಮ್ ಬಂದಿಲ್ಲ ಅಂದ್ರೂ ನೋಡಿರಿ ಸ್ವಿಮ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ ಇಲ್ಲಿ. ಸ್ವಿಮ್ಮಿಂಗ್ ಮಾಡಿಕೊಂಡು ಫೈನಲಾಗಿ ಮೇಲ್ಗಡೆ ಬಂದ್ವಿ. ಆಮೇಲೆ ನಮ್ಮ ಪಾಳೆ ಬಂತು. ನಮ್ಮನ್ನು ಕರೆದ್ರು ಇದು ಸ್ಕೂಬಾ ಮಾಡಕ್ಕಂದು. ಆಮೇಲೆ ನಮಗೂ ಒಂದು ಆಕ್ಸಿಜನ್ ಹಾಕ್ತಾರೆ. ಆಮೇಲೆ ಉಲ್ಟಾ ತಿರುಗಿಸ್ ನೀರೊಳಗೆ ಹೋಗಿತಾರೆ. ಕಾಣಿಸಾತೈತಲ್ಲ ಈ ಥರ ಫಿಶಸ್ಸು ಒಳಗಡೆ ಗುಂಪಾಗಿ ಇರ್ತಾವೆ. ನೋಡೋದಕ್ಕೆ ಎಷ್ಟು ಚಲೋ ಕಾಣಿಸ್ತಾವೆ, ಎಷ್ಟು ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾವೆ ಅಂತಂದ್ರೆ ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದನ್ನು ಅನುಭವಿಸ್ದಾಗನೇ ಗೊತ್ತಾಗೋದು. ನೀವು ಒಂದು ಸತಿ ಹೋಗಿ ಸ್ಕೂಬಾ ಮಾಡಿರಿ. ಅದು ರೀಸನೇಬಲ್ ಪ್ರೈಸ್ ಒಳಗೆ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಯಾವ ಥರ ಬುಕ್ಕಿಂಗ್ ಮಾಡ್ಕೋಬೇಕಂತ ನಾನು ಫಸ್ಟ್ ವೀಡಿಯೋದೊಳಗೆ ಹೇಳೀನಿ ನಿಮ್ಗೆ. ಇವ್ರದ್ದು ಒಂದು ಯೂಟ್ಯೂಬ್ ಒಳಗೆ ಚಾನಲ್ ಐತಿ ಸ್ಕೂಬಾ ಗುರು ಅಂತ ಅಂದ್ಬಿಟ್ಟು. ನೀವು ಅವ್ರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಅದು 2,500 ರೂಪಾಯಿ 3,500 ಇದ್ದು ನಿಮ್ಗೆ 2,500 ರೂಪಾಯಿ ಆಗುತ್ತಲ್ಲಿ. ಫೈನಲಿ ನನ್ನ ಪಾಳೆ ಬಂದಿತ್ತು. ನಾನು ಸ್ಕೂಬಾ ಮಾಡೋಕ್ಕೆ ಫುಲ್ ಡೀಪಾಗಿ ಹೋದೆ.
ಆಮೇಲೆ ನನಗೆ ಫಿಶಸ್ ಎಲ್ಲ ತೋರಿಸಿದ್ರು. ನನಗೆ ಬಂದಿದ್ದ ಟ್ರೈನಿಂಗರ್ ಭಾಳ ಚಲೋ ಇದ್ರು. ಒಂಚೂರು ನನಗೆ ಅನ್‌ಕಂಫರ್ಟೇಬಲ್ ಫೀಲ್ ಆಗೋ ಥರ ನೋಡ್ಕೊಂಡ್ರು. ನಿಜವಾಗ್ಲೂ ನಮಗೆ ಸ್ಕೂಬಾ ಗುರು ಕಡೆಯಿಂದ ಹೋಗಿದ್ದು ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು. ಆಮೇಲೆ ಅವರ ನಮ್ಗೆ ಅಲ್ಲಿ ನೀವು ನಿಮ್ದು ಸ್ವಂತ ಕ್ಯಾಮ್ರಾ ತೊಗೊಂಡು ಹೋಗ್ಬೇಕು, ಫೋನ್ ತೊಗೊಂಡು ಹೋಗ್ಬೇಕಂತಿಲ್ಲ. ಅವರ ನಿಮಗೆ ವಿಡಿಯೋಸ್, ಫೋಟೋಸ್ ಎಲ್ಲ ಅವರ ತೆಗೆದುಕೊಡ್ತಾರೆ ಅವ್ರ ಕ್ಯಾಮ್ರಾದೊಳಗೆ. ಆಮೇಲೆ ಅವ್ರು ನಿಮ್ಗೆ ಅದನ್ನ ಸೆಂಡ್ ಮಾಡ್ತಾರೆ ನಿಮ್ಮ ಫೋನಿಗೆ. ಯಾಕಂದ್ರೆ ಅವ್ರಲ್ಲಿ ನಿಮ್ಮ ನಂಬರು ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ತೊಗೊಂಡಿರ್ತಾರೆ, ಇಮೇಲ್ ಐ ಡಿದೆಲ್ಲ ತೊಗೊಂಡಿರ್ತಾರೆ. ಅವ್ರು ನಿಮ್ಗೆ ಸೆಂಡ್ ಮಾಡ್ತಾರೆ. ನಾನು ಮಸ್ತಾಗಿ ನಾನೊಂದು ವಿಡಿಯೋ ಶೂಟ್ ಮಾಡಿಕೊಂಡು ಮಸ್ತಾಗಿ ಎಲ್ಲ ಪೋಸ್ ಕೊಟ್ಕೊಂಡು ಒಂದಿಷ್ಟು ಫೋಟೋಸ್ನ ತೆಕ್ಕೊಂಡೆ ನಾನು. ನೀವು ಯಾವ ಥರ ಪೋಸ್ ಕೊಟ್ರೂ ಅವ್ರು ಫೋಟೋ ತೆಗಿತಾರೆ, ಇಲ್ಲ ಅದು ಅಂತ ಹೇಳಲ್ಲ, ಲಿಮಿಟೆಡ್ ಅಂತಲೂ ಅನ್ನೋದಿಲ್ಲ. ಯಾಕೆ ಚಲೋ ಇದ್ರು, ನನಗೆ ಅನ್ಕರಿ ಚಲೋ ಅನ್ನಿಸ್ತು. ಸೊ ನೀವು ಫ್ರೀ ಆಗಿದ್ದಾಗ ಒಂದು ಸತಿ ಹೋಗಿ ಬರ್ರಿ.